ಸರ್, ಹಾಗೆ ನೀವು ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ಹೇಳಿದ್ರಿ. ಆದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ನಿಲ್ಲಬೇಕು ಅಂತ ಕಾರ್ಯಕರ್ತರು ಸಾಕಷ್ಟು ಒತ್ತಡ ಹಾಕ್ತಾ ಇದ್ದಾರೆ. ಏನು ಮಾಡ್ತಾರೆ? ಇಲ್ಲ, ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಅಣ್ಣ, ಈಗಾಗಲೇ ತಂದೆಯವರು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ತೆರಳಿದ್ರು. 21ನೇ ತಾರೀಕು ಮತ್ತೊಮ್ಮೆ 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಇವತ್ತೇನು ಮಾನ್ಯ ಕುಮಾರಣ್ಣವರು ದಿನಾಂಕ ನಿಗದಿಯಾಗಿದೆ. ಹಾಗಾಗಿ ಈ ಒಂದು 30-35 ದಿನಗಳ ಕಾಲ ಅಷ್ಟೇ ನಮಗೆ ಬಾಕಿ ಇರ್ತಕ್ಕಂಥದ್ದು. ಮುಂದಿನ ತಿಂಗಳು 26ನೇ ತಾರೀಕು ಈಗಾಗಲೇ ದಿನಾಂಕ ಪ್ರಕಟ ಆಗಿದೆ, ಚುನಾವಣೆ ದಿನಾಂಕ. ಹಾಗಾಗಿ ನಮಗೆ ಪಡ್ಕೊಳ್ತಕ್ಕಂಥ ಸ್ಥಾನಗಳಲ್ಲಿ ನಾನು ಹೆಚ್ಚಾಗಿ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಜವಾಬ್ದಾರಿಯುತವಾದಂಥ ಕಾರ್ಯಕರ್ತನಾಗಿ ಇವತ್ತು ಪಕ್ಷದ ಗೆಲುವಿಗೋಸ್ಕರ ನಾನು ದುಡಿಮೆ ಮಾಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇನೆ. ಕಳೆದ 3-4 ದಿನಗಳ ಹಿಂದೆ ಏನು ವರ್ಕರ್ಸ್ ಮೀಟಿಂಗ್ ಕರೆದಿದ್ವಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ಬಹುತೇಕ ಭಾಳ ಜನಗಳ ಒಂದು ಕಾರ್ಯಕರ್ತರ ಒಂದು ಮುಖಂಡರ ಒಂದು ಅಭಿಲಾಷೆ, ಒಂದು ಒತ್ತಡ, ಒಂದು ಅಭಿಪ್ರಾಯ, ಅದಕ್ಕೆ ನಾನು ಗೌರವಿಸ್ತೀನಿ. ನಿಖಿಲ್ ಅವರು 2019ರ ಚುನಾವಣೆಯ ಒಂದು ಫಲಿತಾಂಶ ಏನಿದೆ, ಪ್ರತಿಯೊಬ್ಬರಲ್ಲೂ ನೋವು ಉಂಟಾಗಿರ್ತಕ್ಕಂಥದ್ದು, ಆಕ್ರೋಶ ಇರ್ತಕ್ಕಂಥದ್ದು, ಸಹಜವಾಗಿ ನಾನೇ ಚುನಾವಣೆಗೆ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಭಾವನೆ. ಆ ಭಾವನೆಗೆ ನಾನು ಗೌರವಿಸ್ತೀನಿ. ಆದರೆ ಇವತ್ತು ನಾನು ಮಂಡ್ಯಗೆ ಮಾತ್ರ ಸೀಮಿತ ಆಗಿ ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಯಾವ ರೀತಿ ಇವತ್ತು ಕುಮಾರಣ್ಣನ ಒಂದು ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಒತ್ತಡಗಳಲ್ಲಿ ಯಾರು ಚುನಾವಣೆ ಮಾಡಬಲ್ಲರು ಅಂತಕ್ಕಂಥ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ನಿಖಿಲ್ ಅವ್ರು ಬರ್ತಾರೋ, ಕುಮಾರಣ್ಣನೇ ಬರ್ತಾರೋ, ಪುಟ್ಟರಾಜಣ್ಣ ಬರ್ತಾರೋ, ತಮ್ಮಣ್ಣ ಸಾಹೇಬರು ಬರ್ತಾರೋ, ಭಾಳ ಜನ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಬೆಳೆಸಿದ್ದಾರೆ. ಸಮರ್ಥ ನಾಯಕತ್ವ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಹಾಗಾಗಿ ಬಹುಶಃ ಅತಿ ಶೀಘ್ರದಲ್ಲಿ ಇದಕ್ಕೆಲ್ಲ ಪಕ್ಷ ತೆರೆ ಎಳೆಯುತ್ತೆ.